ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು ನಾಡಿದ್ದು ಬರುವ ಎಕ್ಸಾಮ್ ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮಿನ ಒಂದು ಪ್ರಿಪರೇಷನ್ ಇಷ್ಟು ವಾರಗಳ ಕಾಲ ಏನ್ ಮಾಡಿದೀವಿ ಅದಕ್ಕೆ ನಮ್ಮ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಶುಭ ಹಾರೈಕೆ. ದಟ್ ಈಸ್ ಆಲ್ ದ ಬೆಸ್ಟ್ ಫ್ರಮ್ KPSC ಸಂದೇಶ. ಚೆನ್ನಾಗಿ ಮಾಡಿ ಎಕ್ಸಾಮು. ಒಂದು ಮುಖ್ಯವಾದ ವಿಚಾರ ಹೇಳಬೇಕು. ಯಾವುದೇ ಒಂದು ಆ, ಆಟದಲ್ಲಿ ಒಂದು ವೈಟ್ ಲೈನ್ ಫೀವರ್ ಅಂತ ಇರುತ್ತೆ. ಏನಪ್ಪಾ ವೈಟ್ ಲೈನ್ ಫೀವರ್ ಅಂದ್ರೆ, ಇಟ್ ಈಸ್ ದ್ಯಾಟ್ ಮೊಮೆಂಟ್ ವೆನ್ ಅನ್ ಅಥ್ಲೀಟ್, ಒಬ್ಬ ಅಥ್ಲೀಟು ಈ ಬೌಂಡ್ರಿಯ ಈ ಕಡೆ ಮತ್ತು ಬೌಂಡ್ರಿಯ ಆ ಕಡೆ ಹಿಟ್ಸ್ ದ ಕೋರ್ಟ್ ಅಂಡ್ ದೇರ್ ಮೈಂಡ್ ಈಸ್ ಸಬ್ಕಾನ್ಶಿಯಸ್ಲಿ ಪ್ರೆಸೆಂಟ್ ಇನ್ ಪರ್ಫಾರ್ಮಿಂಗ್ ಟು ದ ಬೆಸ್ಟ್ ಆಫ್ ದೇರ್ ಎಬಿಲಿಟಿ. ಅವರ ಎಬಿಲಿಟಿಯನ್ನ ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡಬೇಕು ಅಂತ ಅಥ್ಲೀಟ್ ಮೈಂಡ್ ಅಲ್ಲಿ ಆ ವೈಟ್ ಲೈನ್ ಕ್ರಾಸ್ ಆದ ತಕ್ಷಣ ಬರುತ್ತೆ. ಯಾಕೆ ಅಂತ ಅಂದ್ರೆ, ಇಟ್ ಈಸ್ ಬಿಕಾಸ್ ಆಫ್ ದ ಪ್ಯಾಷನ್. ಅದ್ರ ಬಗ್ಗೆ ಇರೋ ಒಂದು ಪ್ಯಾಷನ್ನು, ಒಂದು ಪ್ರಿಪರೇಷನ್ನು ಮತ್ತು ಒಳಗಡೆಯಿಂದ ಬರುವಂತಹ ಒಂದು ಅಡ್ರೆನಲಿನ್ ರಶ್, ಆ ಗ್ಲೋರಿ ಏನಿರುತ್ತೆ, ಆ ಅಡ್ರೆನಲಿನ್ ರಶ್ಶು ಮತ್ತು ಅದರಿಂದ ಆಗೋದೇನು ಅಂದ್ರೆ ಬೆಸ್ಟ್ ಆಫ್ ದೇರ್ ಎಬಿಲಿಟಿ ಪರ್ಫಾರ್ಮ್ ಮಾಡಕ್ಕೆ ಅಥ್ಲೀಟ್ಸು ಹೆಲ್ಪ್ ಆಗುತ್ತೆ. ದಟ್ ಈಸ್ ವೈಟ್ ಲೈನ್ ಫೀವರ್. ಆ ಒಂದು ವಿಶೇಷವಾದ ಒಂದು ಝೋನ್ ಅಲ್ಲಿ ಅಥ್ಲೀಟ್ಸ್ ಇರ್ತಾರೆ ಯಾವಾಗ ಅವರು ಆ ವೈಟ್ ಲೈನ್ ಅನ್ನ ಕ್ರಾಸ್ ಮಾಡಿ ಆ ಕಡೆ ಹೋದಾಗ. ಅದೇ ರೀತಿ ಎಕ್ಸಾಮ್ ಹಾಲಿನ ಹೊರಗಡೆ ಎಷ್ಟೇ ಪ್ರಿಪರೇಷನ್ ಮಾಡಿದರು, ಎಷ್ಟೇ ರೆಫರೆನ್ಸ್ ಬುಕ್ಸ್ ಅನ್ನ ಓದಿದರು, ರಿವೈಸ್ ಮಾಡಿದರು, ಡಿಸ್ಕಸ್ ಮಾಡಿದರು, ಎಕ್ಸಾಮ್ ಹಾಲಿನ ಎಂಟರ್ ಆದ ಮೇಲೆ ಒಂದು ವಿಶೇಷವಾದ ಸಬ್ಕಾನ್ಶಿಯಸ್ಲಿ ಗಿವ್ ದ ಬೆಸ್ಟ್ ಅನ್ನುವ ಮೈಂಡ್ ಸೆಟ್ ಅನ್ನ ನಾವು ಡೆವಲಪ್ ಮಾಡ್ಕೋಬೇಕು. ಆ ಥರದೊಂದು ವೈಟ್ ಲೈನ್ ಫೀವರ್ ಎಕ್ಸಾಮ್ ಹಾಲ್ ಎಂಟರ್ ಆದ್ಮೇಲೆ, ಎಸ್, ನಾನು ನನ್ನ ಬೆಸ್ಟ್ ಕೊಡಬೇಕು ಅನ್ನೋದು ನಮ್ಮ ಮೈಂಡಿನಲ್ಲಿ ಮೊದಲನೆಯದಾಗಿರ್ಬೇಕು. ಎರಡನೆಯದಾಗಿ, ಯಾವುದೇ ಪ್ರಶ್ನೆಯನ್ನ ನೋಡಿದಾಗ ನಾನು ಇನ್ನೂ ಓದ್ಬೇಕಾಗಿತ್ತು, ನಾನು ಇನ್ನೂ ಇದ್ರ ಬಗ್ಗೆ ಓದ್ಬೇಕಾಗಿತ್ತು ಅನ್ನೋ ಥಾಟ್ ಬರಬಾರ್ದು. ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ ಇದೆ, ಆ 4ರಲ್ಲಿ ಒಂದು ಆಪ್ಷನ್ ಕರೆಕ್ಟ್ ಇರಲೇಬೇಕು. ಇದು ಬಿಟ್ಟು ಬೇರೆ ಆಪ್ಷನ್ನಿನ ಬಗ್ಗೆ ಯೋಚನೆ ಮಾಡೋದು, ಅದಿಲ್ವಲ್ಲ ಇದಿಲ್ವಲ್ಲ ಅನ್ನೋದಲ್ಲ. ಈ 4 ಆಪ್ಷನ್ ಅಲ್ಲಿ ಕರೆಕ್ಟ್ ಆನ್ಸರ್ ಅನ್ನ ಹುಡುಕಿ ತೆಗಿಬೇಕು ಅನ್ನೋ ಮೈಂಡ್ ಸೆಟ್. ದಟ್ ಮೈಂಡ್ ಸೆಟ್ ಇಟ್ಕೊಂಡು ನಾವು ಎವ್ರಿ ಕ್ವೆಶ್ಚನ್ ಅನ್ನ ಆನ್ಸರ್ ಮಾಡಿದಾಗ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಕ್ಕೆ ಸಾಧ್ಯ. ಸೆಕೆಂಡ್ ಥಿಂಗ್ ಏನು ಅಂದ್ರೆ, ಯಾವುದೇ ಕ್ವೆಶ್ಚನಿನ ಬಗ್ಗೆ ಈಗೋ ಇರಕೂಡದು. ಅಂದ್ರೆ ನನಗೆ ಮೆಂಟಲ್ ಎಬಿಲಿಟೀಸ್ ಬರುತ್ತೆ ಅಂತ ಒಂದು ದೊಡ್ಡ ಮೆಂಟಲ್ ಎಬಿಲಿಟಿ ಕ್ವೆಶ್ಚನ್ 5 ಮಿನಿಟ್ಸ್ ಸಾಲ್ವ್ ಮಾಡಿದ್ರೆ ವಿ ಹ್ಯಾವ್ ಲಾಸ್ಟ್ ಅ ಲಾಟ್ ಆಫ್ ಟೈಮ್. ಸೊ ಪ್ರಶ್ನೆಗಳೆಲ್ಲ ಮುಗಿದು ಇನ್ನೂ ಸಮಯ ಇದ್ದಲ್ಲಿ ಆಗ ನಾವು ಮತ್ತೆ ಯೋಚನೆ ಮಾಡ್ಬೋದು, ಇದನ್ನ ಸಾಲ್ವ್ ಹೇಗ್ ಮಾಡೋದು, ಬೇಗ ಹೇಗ್ ಮಾಡೋದು ಅಂತ. ಮತ್ತೆ ಹೇಳೋದು, 4 ಆಪ್ಷನ್ನಲ್ಲಿ ರೈಟ್ ಆನ್ಸರ್ ಅನ್ನ ಹುಡುಕ್ಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡಲ್ಲಿ ಡೆಫಿನೆಟ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬಹುದು. ಸೊ ಯಾವುದೇ ತರದ ನಾನು ಇನ್ನೂ ಜಾಸ್ತಿ ಓದ್ಬೇಕಾಗಿತ್ತು ಅನ್ನೋ ಮೈಂಡ್ ಸೆಟ್ ಎಕ್ಸಾಮ್ ಹಾಲಿನಲ್ಲಿ ಇರಬಾರದು. ಎಸ್, ಐ ಹ್ಯಾವ್ ಪ್ರಿಪೇರ್ ಟು ದ ಬೆಸ್ಟ್. ನೀವು ಹೊರಗಡೆ ಬಂದ್ಮೇಲೆ ಮತ್ತೆ ನೆಕ್ಸ್ಟ್ ಹೇಗೆ ಪ್ರಿಪೇರ್ ಆಗ್ಬೋದು, ಹೇಗೆ ಏನು ಫೋಕಸ್ ಏರಿಯಾಸ್ ಅಂತ ಥಿಂಕ್ ಮಾಡೋದು ಬೇರೆ. ಬಟ್ ಈ ಪಾಯಿಂಟಿನಲ್ಲಿ ಆ ಥಾಟ್ ಇರಕೂಡದು. ದೆನ್ ನಾವು ಆಗ್ಲೇ ಡಿಸ್ಕಸ್ ಮಾಡಿದ ಹಾಗೆ, ಒಂದು ಕ್ವೆಶ್ಚನ್ನಿಗೆ ಸರಿಯಾದ ಆನ್ಸರ್ ನಾಲೆಡ್ಜಿನಲ್ಲಿ ಗೊತ್ತಿಲ್ಲ ಅಂದರೆ ಎಲಿಮಿನೇಷನ್ ಮೆಥಡ್ ಅಲ್ಲಿ ಟ್ರೈ ಮಾಡಿ. ಅದಾದ ಮೇಲೆ ಲಾಜಿಕಲಿ ಟ್ರೈ ಮಾಡಿ ಯಾವುದಾದರೂ ಆಪ್ಷನ್ಸ್ ಅನ್ನ. ಇದಾಗಕ್ ಸಾಧ್ಯ ಇಲ್ಲ ಅಂತ 50%ಗೆ ಫಸ್ಟ್ ರಿಡ್ಯೂಸ್ ಮಾಡಬೇಕು. ದಟ್ ಓಕೆ, 4 ಆಪ್ಷನ್ಸ್ ಅಲ್ಲಿ 3 ಕ್ಯಾನ್ಸಲ್ ಆಗ್ತಾ ಇದೆ, ನಾವು ಗೆಸ್ ವರ್ಕ್ ಮಾಡಕ್ಕೆ ಆಲ್ಮೋಸ್ಟ್ ಹತ್ರ ಬಂದಿದೀವಿ. ಅಂಡ್ ದೆನ್ ಗೆಸ್ ವರ್ಕ್ ಮಾಡಬೇಕು, ಇಂಟೆಲಿಜೆಂಟ್ ಆಗಿ ಗೆಸ್ ಮಾಡಿ ಆನ್ಸರ್ಸ್ ಅನ್ನ ತೆಗಿಬೇಕು. ಆ ಮೈಂಡ್ ಸೆಟ್ ಇಟ್ಕೊಂಡು ಎಂಟರ್ ಆಗಿ, ಅಂಡ್ ದೆನ್ ಒನ್ಸ್ ಯು ಪರ್ಫಾರ್ಮ್ ಟು ದ ಬೆಸ್ಟ್, ದ ಗ್ಲೋರಿ is all yours. On the other side of this ವೈಟ್ ಲೈನ್, ದ ಗ್ಲೋರಿ ಈಸ್ ಆಲ್ ಯೋರ್ಸ್ ಅಂತ ಹೇಳಿ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಕೀಪ್ ಕಾಮ್ ಅಂಡ್ ಡೂ ವೆಲ್. ಕಾಮ್ ಮೈಂಡ್ ಅಲ್ಲಿ ಎಷ್ಟು ಕ್ವೆಶ್ಚನ್ಸ್ ಆಗುತ್ತೆ, ಎಷ್ಟು ಟೈಮ್ ಉಳಿದಿದೆ, ಟೈಮ್ ಮ್ಯಾನೇಜ್ ಮಾಡಿಬಿಟ್ಟು ಆದಷ್ಟು ಕ್ವೆಶ್ಚನ್ಸ್ಗೆ ರೈಟ್ ಆನ್ಸರ್ ಅನ್ನ ಗೆಸ್, ಎಲಿಮಿನೇಟ್, ಲಾಜಿಕಲಿ ಫೈಂಡ್ ಔಟ್ ದ ಆನ್ಸರ್, ನಾಲೆಡ್ಜ್ ಮಾಡ್ತಾ ಮಾಡ್ತಾ ಮಾಡ್ತಾ
ಇನ್ನು ಎಷ್ಟು ನಿಮಿಷ ಉಳಿದಿದೆ ಅಂತ ನೆನಪಿನಲ್ಲಿ ಇಟ್ಕೊಂಡು ಪೇಪರನ್ನ ಸಾಲ್ವ್ ಮಾಡಬೇಕು. ಆ KPSC ಸಂದೇಶ ಕಡೆಯಿಂದ ಬಹಳಷ್ಟು ಟಾಪಿಕ್ಸ್ ಅನ್ನ ಕವರ್ ಮಾಡಕ್ ಟ್ರೈ ಮಾಡಿದ್ದೀವಿ. ಕೊನೆಯದಾಗಿ ಜನರಲ್ ಇಂಗ್ಲಿಷಿನಲ್ಲಿ ಆಲ್ಮೋಸ್ಟ್ ಎಲ್ಲಾ ಟಾಪಿಕ್ಸು ಬಿಕಾಸ್ ಬೇರೆ ಎಲ್ಲಾ ಸಿಲೆಬಸ್ ಗಿಂತ ಜನರಲ್ ಇಂಗ್ಲಿಷಿನ ಸಬ್ಸ್ಕ್ರೈಬರ್ಸಿನಲ್ಲಿ ಜಾಸ್ತಿ ಬೇಡಿಕೆ ಇದ್ದಿದ್ರಿಂದ ಜನರಲ್ ಇಂಗ್ಲಿಷಿನಲ್ಲಿ ಫೋಕಸ್ಸಿನಲ್ಲಿ ಇಟ್ಕೊಂಡು ಜಾಸ್ತಿ ವಿಡಿಯೋಸ್ ಆ ದಿಕ್ಕಿನಲ್ಲಿ ಮಾಡಬೇಕಾಯಿತು. ಸೊ ಬೇರೆ ಎಲ್ಲ ಪ್ರಿಪರೇಷನ್ನು ನಿಮ್ಮದು ಚೆನ್ನಾಗಾಗಿದೆ ಅಂತ ಅನ್ಕೊಂಡು ನನ್ನ ಶುಭ ಹಾರೈಕೆಗಳು. ಡೂ ವೆಲ್ ಆ್ಯಂಡ್ ಮೇ ದ ಸಕ್ಸಸ್ ಬಿ ಯೋರ್ಸ್. ಥ್ಯಾಂಕ್ ಯು.